ಗೊಬ್ಬರಗಳನ್ನು ಬೆಳೆಗೆ ಪೂರೈಸಬೇಕು. ಬಿತ್ತುವಕ್ಕಿಂತ ಪೂರ್ವದಲ್ಲಿ ಕೊಟ್ಟಿಗೆ ಗೊಬ್ಬರ, ನಾವೇನು ಕಾಂಪೋಸ್ಟ್ ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ಪ್ರತಿ ಎಕರೆಗೆ 4 ಟನ್ನಿನಂತೆ ಮಣ್ಣಿನಲ್ಲಿ ಬೆರೆಸಬೇಕು. ನಂತರ ರಾಸಾಯನಿಕ ಗೊಬ್ಬರಗಳಲ್ಲಿ ಸಜಾತಿ ಹೈಬ್ರಿಡ್ ತಳಿಗಳಿಗೆ ಪ್ರತಿ ಎಕರೆಗೆ 40 kg ಸಾರಜನಕ, 20 kg ರಂಜಕ ಹಾಗೂ 20 kg ಪೊಟ್ಯಾಷ್ ಗೊಬ್ಬರಗಳನ್ನು ಕೊಡಬೇಕು. ಮತ್ತು ವಿಜಾತಿ ಹೈಬ್ರಿಡ್ ತಳಿಗಳಿಗೆ ಪ್ರತಿ ಎಕರೆಗೆ 60 kg ಸಾರಜನಕ, 30 kg ರಂಜಕ ಹಾಗೂ 30 kg ಪೊಟ್ಯಾಷ್ಗಳನ್ನು ಹಾಕಬೇಕು. ಇವುಗಳನ್ನು ಒಮ್ಮೆಲೇ ಹಾಕದೆ ಸುಮಾರು 25% ಸಾರಜನಕ ಮತ್ತು ಪೊಟ್ಯಾಷ್ ಹಾಗೂ 100% ರಂಜಕ ಗೊಬ್ಬರಗಳನ್ನು ಬಿತ್ತುವಾಗ, ಅಂದರೆ ತಳಗೊಬ್ಬರವಾಗಿ, ಉಳಿದ 75% ಸಾರಜನಕ ಮತ್ತು ಪೊಟ್ಯಾಷ್ ಗೊಬ್ಬರಗಳನ್ನು 3 ಕಂತುಗಳಲ್ಲಿ ಸುಮಾರು 30, 60 ಹಾಗೂ 90 ದಿನಗಳಲ್ಲಿ ಸಮಕಂತುಗಳಲ್ಲಿ ಕೊಡುವುದರಿಂದ ಹೆಚ್ಚಿನ ಉಪಯೋಗವಾಗಿ ಹೆಚ್ಚಿನ ಇಳುವರಿಯನ್ನು ನಿರೀಕ್ಷಿಸಬಹುದಾಗಿದೆ. ಹತ್ತಿಯನ್ನ ನಾಟಿ ಮಾಡಿದ ದಿನ ಇಲ್ಲವೇ ಮರುದಿನ ಸೂಕ್ತ ಕಳೆನಾಶಕವನ್ನ ಸಿಂಪರಣೆ ಮಾಡಬೇಕು ಎನ್ನುತ್ತಾರೆ ತಜ್ಞರು. ಹತ್ತಿಯಲ್ಲಿ ಸುಮಾರು ಮೊದಲಿನ 60 ದಿನಗಳವರೆಗೆ ಬೆಳೆಯನ್ನು ಕಳೆಯಿಂದ ಮುಕ್ತವಾಗಿಡುವುದು ಲಾಭದಾಯಕ. ಬಿತ್ತಿದ ದಿನ ಅಥವಾ ಮರುದಿನ ರಾಸಾಯನಿಕ ಕಳೆನಾಶಕಗಳಾದ ಪೆಂಡಿಮಿಥ್ಲಿನ್ 38.7 CS ಈ ಕಳೆನಾಶಕವನ್ನು ಉಪಯೋಗಿಸಿದರೆ ಪ್ರತಿ ಲೀಟರ್ ನೀರಿಗೆ ಸುಮಾರು 2 ಮಿಲಿಲೀಟರ್ನಷ್ಟು ಹಾಕಿ ಸಿಂಪರಣೆ ಮಾಡಬೇಕು. ಇನ್ನು ಬಿತ್ತಿದ ಬೆಳೆಯ 30ರಿಂದ 40 ದಿನಗಳ ನಂತರ ನಾವು ಪೋಸ್ಟ್ ಎಮರ್ಜೆನ್ಸ್ ಕಳೆನಾಶಕಗಳಂತೇನು ಹೇಳ್ತೀವಿ, ಅವುಗಳನ್ನು ಉಪಯೋಗಿಸಬಹುದಾದರೆ ಪೈರಿಥಯೋಬ್ಯಾಕ್ ಸೋಡಿಯಂ ಪ್ರತಿ ಲೀಟರ್ ನೀರಿಗೆ 1 ml, ಇದರ ಜೊತೆಗೆ ಟರ್ಗಾ ಸೂಪರ್ ಪ್ರತಿ 1 ml ಅನ್ನು ಸೇರಿಸಿ ಸಿಂಪರಣೆ ಮಾಡುವುದರಿಂದ ಹತ್ತಿಗೆ ಯಾವುದೇ ಹಾನಿಯಾಗದೆ ಕಳೆಗಳನ್ನು ನಿರ್ವಹಿಸಬೇಕಾಗಬಹುದು. ಇನ್ನು ಒಳ್ಳೆಯ ಬೆಳೆಯನ್ನು ನಿರೀಕ್ಷಿಸಬಹುದಾದರೆ 2ರಿಂದ 3 ಸಾರಿ ಅಂತರ ಬೇಸಾಯ ಮಾಡುವುದು ಒಳ್ಳೆಯದು. ಹತ್ತಿಯನ್ನ ನೀರಾವರಿ ಪ್ರದೇಶದಲ್ಲಿ ಬೆಳೆಯಬಹುದಾಗಿದೆ. ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸಿಕೊಂಡು ಜೋಡಿ ಸಾಲು ಪದ್ಧತಿಯನ್ನ ಅನುಸರಿಸಿದ್ದೇ ಆದಲ್ಲಿ ಲಾಭದಾಯಕ ಹತ್ತಿಯನ್ನ ಬೆಳೆಯಬಹುದಾಗಿದೆ. ಹತ್ತಿಯನ್ನು ನೀರಾವರಿಯಲ್ಲಿಯೂ ಸಹ ಬೆಳೆಯಬಹುದು. ನೀರಿನ ಕೊರತೆ ಇಲ್ಲದಿದ್ದಲ್ಲಿ ಹತ್ತಿಗೆ ಸಾಮಾನ್ಯವಾಗಿ ನೀರನ್ನು ಹಾಯಿಸಬಹುದಾಗಿದೆ. ಹನಿ ನೀರಾವರಿ ಪದ್ಧತಿಯನ್ನು ಕೂಡ ಅಳವಡಿಸಿಕೊಳ್ಳಬಹುದು. ಸಂದಿಗ್ಧ ಹಂತಗಳಾದ ಮೊಗ್ಗು ಬಿಡುವ ಹಂತ, ಹೂವಾಡುವ ಹಂತ ಹಾಗೂ ಕಾಯಿ ಬಲಿಯುವ ಹಂತಗಳಲ್ಲಿ ಮಣ್ಣಿನಲ್ಲಿ ತೇವಾಂಶ ಕಡಿಮೆ ಆಗದಂತೆ ನೋಡಿಕೊಳ್ಳುವುದು ಸೂಕ್ತ. ಸಾಮಾನ್ಯವಾಗಿ ಕೆಂಪು ಮಣ್ಣಿನಲ್ಲಿ 10ರಿಂದ 15 ದಿನಗಳಿಗೊಮ್ಮೆ, ಕಪ್ಪು ಮಣ್ಣಿನಲ್ಲಿ ಸುಮಾರು 20ರಿಂದ 25 ದಿನಗಳಿಗೊಮ್ಮೆ ನೀರು ಹಾಯಿಸಬಹುದು. ಅಥವಾ ನೀರಿನ ಕೊರತೆ ಇದ್ದಲ್ಲಿ ಸಾಲು ಬಿಟ್ಟು ಸಾಲು ನೀರು ಹಾಯಿಸುವುದರಿಂದ ನೀರನ್ನು ಉಳಿತಾಯ ಮಾಡಬಹುದು ಹಾಗೂ ಸಮಯವನ್ನು ಉಳಿತಾಯ ಮಾಡಬಹುದು. ಹಾಗೂ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದರಿಂದ ಲಾಭದಾಯಕವಾಗಿ ಬೆಳೆಯುವುದಲ್ಲದೆ ನೀರಿನ ಉಳಿತಾಯವೂ ಸಮಯದ ಉಳಿತಾಯವೂ ಮಾಡಬಹುದು. ಹನಿ ನೀರಾವರಿಯಲ್ಲಿ ಜೋಡು ಸಾಲು ಪದ್ಧತಿ ಅಳವಡಿಸಿಕೊಳ್ಳುವುದು ಉತ್ತಮ. ಇದರಿಂದ ಹನಿ ನೀರಾವರಿ ಡ್ರಿಪ್ ಸಿಸ್ಟಮ್ಗೆ ಬೇಕಾದಂಥ ಖರ್ಚನ್ನು ಕಡಿಮೆ ಮಾಡಬಹುದು ಹಾಗೂ ಹೆಚ್ಚಿನ ಪ್ರದೇಶವನ್ನು ನೀರಾವರಿಯಲ್ಲಿ ಅಳವಡಿಸಿಕೊಳ್ಳಬಹುದು. ಹತ್ತಿ ಬೆಳೆಯಲ್ಲಿ ಮೆಣಸಿನಕಾಯಿ, ಹೆಸರು, ಬಟಾಣಿ, ಅವರೆ ಹಾಗೂ ಸೆಣಬನ್ನ ಅಂತರ ಬೆಳೆಯಾಗಿ ಬೆಳೆದುಕೊಳ್ಳಬಹುದಾಗಿದೆ. ಹತ್ತಿಯಲ್ಲಿ ಕೆಲವೊಂದು ಅಂತರ ಬೆಳೆಗಳನ್ನು ಕೂಡ ಬೆಳೆಯಬಹುದು. ಅವುಗಳಲ್ಲಿ ಪ್ರಮುಖವಾದವುಗಳ ಅಂದರೆ ಒಂದು ಸಾಲು ಹತ್ತಿ, ಒಂದು ಸಾಲು ಹೆಸರು ಅಥವಾ ವಟಾಣೆ ಅಥವಾ ತಿಂಗಳ ಅವರೆ, ಮೆಣಸಿನಕಾಯಿ ಇವುಗಳನ್ನು ಬೆಳೆಯಬಹುದು. ಒಂದು ಸಾಲು ಹತ್ತಿ 2 ಸಾಲು ಸೆಣಬನ್ನು ಬೆಳೆದು 30 ದಿನಗಳ ನಂತರ ಅದನ್ನು ಮಣ್ಣಿನಲ್ಲಿ ಸೇರಿಸುವುದರಿಂದ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದಲ್ಲದೆ ರಾಸಾಯನಿಕ ಗೊಬ್ಬರಗಳಲ್ಲಿ ಸುಮಾರು 50% ಗೊಬ್ಬರಗಳನ್ನು ಉಳಿತಾಯ ಮಾಡಬಹುದಾಗಿದೆ.
ಒಟ್ಟಾರೆ ರೈತ ಬಾಂಧವರು ತಮ್ಮ ಪ್ರದೇಶಕ್ಕೆ ಸರಿಹೊಂದುವ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಸೂಕ್ತ ವೈಜ್ಞಾನಿಕ ಕ್ರಮಗಳನ್ನು ಅಳವಡಿಸಿಕೊಂಡದ್ದೇ ಆದಲ್ಲಿ ಹತ್ತಿ ಬೆಳೆಯಲ್ಲಿ ಹೆಚ್ಚಿನ ಇಳುವರಿಯನ್ನ ಪಡೆಯಬಹುದಾಗಿದೆ. ಸೂಕ್ತ ತಳಿ ಆಯ್ಕೆ ಅಧಿಕೃತ ಮಾರಾಟಗಾರರಿಂದ ಖರೀದಿಸಿದ ತಳಿಗಳ ಆಯ್ಕೆ ಮಾಡುವುದು, ನಂತರ ಸೂಕ್ತ ಸಮಯ, ಬಿತ್ತನೆ ಸಮಯ, ನಂತರ ಸೂಕ್ತ ಸಸಿಗಳ ಅಂತರ, ಆಮೇಲೆ ಕಳೆಗಳ ನಿರ್ವಹಣೆ, ಉತ್ತಮವಾದ ಪೋಷಕಾಂಶಗಳ ನಿರ್ವಹಣೆ ಹಾಗೂ ನೀರಾವರಿ ನಿರ್ವಹಣೆ ಮತ್ತು ಹತ್ತಿಯಲ್ಲಿ ಅಂತರ ಬೆಳೆಗಳನ್ನು ಬೆಳೆದು ಅವುಗಳ ಉಪಯೋಗ ತೆಗೆದುಕೊಂಡದ್ದೇ ಆದಲ್ಲಿ ಹತ್ತಿಯಲ್ಲಿ ಉತ್ತಮವಾದ ಆದಾಯವನ್ನು ನಿರೀಕ್ಷಿಸಬಹುದಾಗಿದೆ. किसान आपके हित में तत्पर एनडीए में। ನೀರು ಜೀವಜಲ, ಮೂಲಾಧಾರ. ಮರದಿಂದ ಮಳೆ, ಮುಂಗಾರಿನ ಜೊತೆಯಾಗಿ ಅರಣ್ಯ ಇಲಾಖೆಯ ಮಹತ್ತರ ಕೊಡುಗೆ. ಕೃಷಿ ಹಾಗೂ ಕೃಷಿಯೇತರ ಭೂಮಿಯಲ್ಲಿ ಶ್ರೀಗಂಧ, ತೇಗ, ಹಲಸು, ನೇರಳೆ, ಹುಣಸೆ, ಬೆಟ್ಟದನಲ್ಲಿ ಹಾಗೂ ಇತರ ಅರಣ್ಯ ಜಾತಿಗಳ ಸಸಿಗಳನ್ನು ನೆಟ್ಟು ಬದುಕುಳಿಯುವ ಗಿಡಗಳಿಗೆ ಪ್ರೋತ್ಸಾಹ ಧನವನ್ನು ಪಡೆಯಿರಿ. ಇದು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ. ಗಿಡ ನೆಟ್ಟು ಮರ ಬೆಳೆಸಿ ವೃಕ್ಷ ಸಂಪತ್ತಿನ ಮಾಲೀಕರಾಗಿ. ಮರ ಬೆಳೆಸಿ ಮಳೆ ತರಿಸಿ, ಮರ ನೆಟ್ಟು ಬರ ಅಟ್ಟಿ. ಇದು ನೀರಿಗಾಗಿ ಅರಣ್ಯ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಅರಣ್ಯ ಇಲಾಖೆಯನ್ನ ಸಂಪರ್ಕಿಸಿ. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ. ತಂದಾನಿ ತಾನಿ ನಾನಿ ತಂದಾನೇ ನಾನಿ ತಾನ. यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और PVFCL की नामरू फोर्थ। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगी 10 से 15% नाइट्रोजन क्षमता। ರೈತ ಬಾಂಧವರೇ ನಮಸ್ಕಾರ. ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ.
ಹೆಸರುಘಟ್ಟದಲ್ಲಿರುವ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಕಳೆದ 24 ಹಾಗೂ 25ರಂದು ಹಲಸಿನ ತಳಿ ವೈವಿಧ್ಯತಾ ಮೇಳವನ್ನು ಆಯೋಜಿಸಲಾಗಿತ್ತು. ಒಂದು ಹಲಸಿನ ಮೇಲೆ ನಾವು ಈ ಹವಾಗುಣದ ವೈಪರೀತ್ಯ ಅಂತ ಏನು ಹೇಳ್ತೇವೆ, ಹವಾಮಾನದ ವೈಪರೀತ್ಯ ಬೇರೆ ಬೆಳೆಗಳಲ್ಲಿ ಯಾವ ಥರ ಆಗುತ್ತೋ ಆ ಥರ ಈ ಹಲಸಿನ ಬೆಳೆಯ ಮೇಲೆ ಅಷ್ಟಾಗಿಲ್ಲ. ಪ್ರತಿ ವರ್ಷವೂ ಕೂಡ ಹಣ್ಣನ್ನು ಬಿಡುತ್ತೆ. ಹಾಗಾಗಿ ಹವಾಮಾನ ವೈಪರೀತ್ಯ ಅಷ್ಟು ಆಗಿಲ್ಲದೆ ಇರೋದನ್ನು ನೀವು ನೋಡ್ಬೋದು. ಒಂದು ಎರಡನೇದೇನು ಅಂತ ಹೇಳಿದ್ರೆ, ನಮ್ಮ ಹಲವಾರು ಪ್ರದೇಶಗಳಲ್ಲಿ, ಭಾರತದ ಹಲವಾರು ಪ್ರದೇಶಗಳಲ್ಲಿ ಈ ಹಲಸು ತನ್ನಿಂದ ತಾನೇ ಬೆಳೆಯಲ್ಪಡುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ವಾಣಿಜ್ಯದ ದೃಷ್ಟಿಯಿಂದ ಬೆಳೆಯೋದ್ರಿಂದ ಈ ಹಲಸಿಗೆ ಹಣ್ಣಲ್ಲದೆ ಮೌಲ್ಯಾಧಾರಿತ ವಸ್ತುಗಳ ಮೇಲೆ ಕೂಡ ಅದನ್ನು ವಾಣಿಜ್ಯ ರೀತಿಯಾಗಿ ನಾವು ಉಪಯೋಗಿಸ್ಕೊಳ್ಬೋದು ಅಂತ ಹೇಳೋದನ್ನು ಹೆಚ್ಚಿನ ಜನರು ಕಂಡುಕೊಳ್ತಾ ಇದ್ದಾರೆ. ಅಂತಹ ಮೌಲ್ಯಾಧಾರಿತ ವಸ್ತುಗಳನ್ನು ಕೂಡ ಯಾವ ರೀತಿ ಹಲಸಿನಲ್ಲಿ ತಯಾರಿಸ್ಬೋದು, ಅದೇ ರೀತಿಯಾಗಿ ನಾವು ಏನು ಒಂದು ರೀತಿಯ ಒಂದು ಸಣ್ಣ ಉದ್ದಿಮೆಯನ್ನು ಕೂಡ ಈ ಹಲಸಿನ ಮೇಲೆ ಅವಲಂಬಿತವಾಗಿ ಯಾವ ಥರ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸುವುದಕ್ಕೋಸ್ಕರ ನಾವು ಈ ಹಲಸಿನ ವೈವಿಧ್ಯತಾ, ತಳಿ ವೈವಿಧ್ಯತಾ ಮೇಳವನ್ನು ಇಲ್ಲಿ ಹಾಕ್ಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ 110ಕ್ಕೂ ಹೆಚ್ಚು ಹಲಸಿನ ವಿವಿಧ ತಳಿಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಇದೇ ಸಂಸ್ಥೆಯಲ್ಲಿ ತರಕಾರಿ ಬೆಳೆಗಳನ್ನು ಕುರಿತ ಅಖಿಲ ಭಾರತ ಸುಸಂಘಟಿತ ಸಂಶೋಧನಾ ಯೋಜನೆಯ 35ನೇ ರಾಷ್ಟ್ರಮಟ್ಟದ ಸಭೆ ಇಂದು ಮುಕ್ತಾಯಗೊಂಡಿತು. ನವದೆಹಲಿಯಲ್ಲಿರುವ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಉಪಮಹಾನಿರ್ದೇಶಕರಾದ ಡಾಕ್ಟರ್ ಎ.ಕೆ. ಸಿಂಗ್ ಅವರು ಸಭೆಯನ್ನು ಉದ್ಘಾಟಿಸಿದರು. We are here to make the assessment of the progress. ಅಖಿಲ ಭಾರತ ಸಂಘಟಿತ ತರಕಾರಿ ಬೆಳೆ ಸಂಶೋಧನಾ ಯೋಜನೆಗಳ ವಾರ್ಷಿಕ ಪ್ರಗತಿ ಪರಿಶೀಲನಾ ಸಭೆ ಇದಾಗಿದೆ. ಪ್ರಧಾನಮಂತ್ರಿಯವರ ಕನಸಾದ ರೈತರ ವಾರ್ಷಿಕ ಆದಾಯವನ್ನು ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ತರಕಾರಿ ಬೆಳೆಗಳಲ್ಲಿ ಸುಧಾರಿತ ತಳಿಗಳ ಅಭಿವೃದ್ಧಿ ಹಾಗೂ ಉತ್ಪಾದನಾ ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಈ ಯೋಜನೆಗಳಲ್ಲಿ ಪಾಲ್ಗೊಂಡಿರುವ ವಿಜ್ಞಾನಿಗಳು ನಿರಂತರ ಅಧ್ಯಯನಶೀಲರಾಗಿದ್ದಾರೆ. ಅಲ್ಲದೆ ತಮ್ಮನ್ನು ಸಂಪೂರ್ಣವಾಗಿ ಈ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದರು. ಈ ವರ್ಷ ನಮ್ಮ ಸಂಸ್ಥೆಯಲ್ಲಿ ನಾವು ಇದನ್ನು ಯೋಜಿಸಿಕೊಂಡಿದ್ದೇವೆ. ನಮ್ಮ ಸುವರ್ಣ ಮಹೋತ್ಸವದ ಜಯಂತಿಯ ಒಂದು ಸಂಭ್ರಮದ ಆಚರಣೆಯ ಅಂಗವಾಗಿ ಇದನ್ನು ನಾವು ಹಮ್ಮಿಕೊಂಡಿದ್ದೇವೆ. ಬೆಂಡೆಕಾಯಿನಲ್ಲಿ ಒಂದು ವಿಶೇಷವಾಗಿ ರೀತಿಯಲ್ಲಿ ತಯಾರಿಸಿದಂಥ ಒಂದು ಹೈಬ್ರಿಡ್ ತಳಿಯನ್ನು ಕೂಡ ಇವತ್ತು ನಾವು ಬಿಡುಗಡೆ ಮಾಡಿದ್ದೇವೆ. ಈ ಥರ ಬೇರೆ ಬೇರೆ ಸಂಸ್ಥೆಗಳಿಂದ ಸಾಕಷ್ಟು ತಳಿಗಳು ಹೊರಗಡೆ ಬಂದಿದೆ. ಸಾಕಷ್ಟು ಯಾವ್ಯಾವ ಥರ ಈ ತರಕಾರಿಗಳನ್ನು ಬೆಳೆಯಬೇಕು ಅಂತ ಹೇಳುವಂಥ ತಂತ್ರಜ್ಞಾನಗಳು ಬಂದಿವೆ. ಮಾಗಡಿ ತಾಲೂಕು ಅಂಚೆಪಾಳ್ಯದ ಪ್ರಗತಿಪರ ಕೃಷಿಕರಾದ ಚಿಕ್ಕರಂಗೇಗೌಡ ಅವರು ತಮ್ಮ 5 ಎಕರೆ ಪ್ರದೇಶದಲ್ಲಿ ಟೊಮ್ಯಾಟೊ, ಆಲೂಗಡ್ಡೆ, ಬದನೆ, ತಿಂಗಳ ಹುರುಳಿ ಹೀಗೆ ವಿವಿಧ ರೀತಿಯ ತರಕಾರಿಗಳನ್ನು ಬೆಳೆದುಕೊಳ್ಳುತ್ತಿದ್ದಾರೆ. ಕೃಷಿ ವಿಜ್ಞಾನಿಗಳ ನಿಕಟ ಸಂಪರ್ಕ ಇಟ್ಟುಕೊಂಡಿರುವ ಅವರು ಹೆಚ್ಚು ಸಾವಯವ ಪದ್ಧತಿಗಳನ್ನೇ ಅನುಸರಿಸುತ್ತಿದ್ದಾರೆ. ವೈಜ್ಞಾನಿಕ ರೀತಿಯಲ್ಲಿ ಕೃಷಿ ಮಾಡುತ್ತಿದ್ದು ಅವರು ತರಕಾರಿ ಬೆಳೆಗಳಿಂದ ಉತ್ತಮ ಆದಾಯ ಗಳಿಸುತ್ತಿದ್ದೇನೆ ಎನ್ನುತ್ತಾರೆ. ವರ್ಷದಲ್ಲಿ ನಾವು 3-4 ಥರ ತರಕಾರಿ ಬೆಳೀತಾ ಇರ್ತೀವಿ. ಮತ್ತು ಇದು ಅಂದರೆ ಒಂದು ತರಕಾರಿ ಬೆಳೆದ ಮೇಲೆ ಅದನ್ನು ಒಂದು ವರ್ಷ ಅದು ತಿರ್ಗಿ ಮತ್ತೆ ಆ ಜಾಗಕ್ಕೆ ಹಾಕೋದಿಲ್ಲ. ಮತ್ತು ಹೊಸ ತರಕಾರಿ ಬೆಳೆಗಳ್ನ ಬೆಳೀತಾ ಇರ್ತೀವಿ. ಟೊಮೊಟೊ, ಆಲೂಗಡ್ಡೆ, ಬೀನ್ಸ್, ಬದನೆಕಾಯಿ ಮತ್ತು ಪಪ್ಪಾಯಿ ಇಂಥವೆಲ್ಲ ನಾವು ಕೃಷಿ ಮಾಡ್ತಾಯಿದ್ದೀವಿ. ಭೂಮಿ ಉಳುಮೆ ಮಾಡಿ ಅದಕ್ಕೆ ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಕೊಟ್ಟಿಗೆ ಗೊಬ್ಬರ ಹಾಕಿ ಮತ್ತು ಅದನ್ನು ನಾವು ಬೀಜ ಬಿತ್ತನೆ ಮಾಡೋ ಟೈಮ್ಗೆ ಅದನ್ನೆಲ್ಲ ಒಂದು ಹದವಾ ತಂದು ಮತ್ತು ಅದಕ್ಕೆ ಸಸಿ ನಾಟಿ ಮಾಡ್ತೀವಿ. ನರ್ಸರಿಯಿಂದ ತಂದುಬಿಟ್ಟು ನಾಟಿ ಮಾಡ್ತೀವಿ. ನಾಟಿ ಮಾಡಿ ಅದಕ್ಕೆ ನಾವೇನು ಮಾಡಬೇಕಾದ ಕರ್ತವ್ಯ ಇರುತ್ತೆ ಅದನ್ನೆಲ್ಲ ನಾವು ಮಾಡ್ತಾ ಇರ್ತೀವಿ. ಗೊಬ್ಬರಗಳು ಮತ್ತು ಡ್ರಿಪ್ ಮುಖಾಂತರ ಕೊಡೋಂಥ ಗೊಬ್ಬರಗಳು, ಆಮೇಲೆ ಇದು ಔಷಧಿಗಳು ಇಂಥವೆಲ್ಲ ನಾವು ಸಿಂಪಡಿಸ್ತಾ ಇರ್ತೀವಿ. ಮತ್ತು ಅದು ನಾವು ಡ್ರಿಪ್ಪು ಮಾಡಿದರೆ ನಮಗೆ ನೀರು ತುಂಬ ಸೇವ್ ಆಗುತ್ತೆ. ಆಯಿತು ನಾವು ಡ್ರಿಪ್ ಮಾಡೋದ್ರಿಂದನೇ ನಮಗೆ ಇಷ್ಟೆಲ್ಲ ತೋಟಗಳು ಹೆಚ್ಚಿಗೆ ಬೆಳಿಬೋದು. ಅದು ನಾವು ರಸವರಿ ಕೊಡೋದ್ರಿಂದ ಅದ್ರ ಬುಡಕೆ ಹೋಗೋದ್ರಿಂದ ಅದು ಗಿಡ ಗೊಬ್ಬರ ಅದು ರಸವರಿ ತಗೊಂಡು ಗಿಡ ಡೆವಲಪ್ ಚೆನ್ನಾಗುತ್ತೆ. ಸರ್, ನಾವು ಮಾರ್ಕೆಟು ಕಮ್ಮಿ ತರಕಾರಿ ಬಂದರೆ ನೆಲಮಂಗಲ ಬಿಡ್ತೀವಿ. ಹೆಚ್ಚಿಗೆ ತರಕಾರಿ ಬಂದುವಾಗ ನಾವು ಯಶವಂತಪುರ ಸಿಟಿ ಮಾರ್ಕೆಟು. ಸರ್, ರೇಟು ಅದು ತರಕಾರಿ ಇದು ಇಷ್ಟೇ ಸರಿ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಒಳ್ಳೆ ರೇಟ್ ಸಿಕ್ಕಿದ್ರೆ ಒಳ್ಳೆ ಲಾಭದಾಯಕವಾಗಿ ಇದು ಮಾಡ್ತೀವಿ. ಒಟ್ಟಾಗಿ ನಮಗೆ ಏನು ಲಾಸ್ ಆಗೋದಿಲ್ಲ, ಲಾಭದಾಯಕವಾಗಿ ಇದ್ದೀವಿ. ನಾವು ವರ್ಷದಲ್ಲಿ ಪ್ರತಿದಿನ ನಮಗೆ ತರಕಾರಿ ಇರೋ ಹಂತದಲ್ಲಿ ನಾವು ಬೆಳಿತೀವಿ.
ಅಡಿಕೆ ಹಾಕಿದ್ದೀವಿ, ಒಂದು 25ರಿಂದ 30 ಗಿಡ ಇದೆ. ಅದಕ್ಕೆ ವಿಳೆದೆಲೆನ ನಮ್ಮ ಮನೆ ಬಳಕೆಗೇ ಇದು ಮಾಡ್ಕೊತಿದ್ದೀವಿ. ಅಡಿಕೆನೂ ಸಹ ಅಷ್ಟೇ, ಹಬ್ಬ ಹರಿದಿನಗಳು ಮತ್ತು ಈಗ ಕೆಲಸಗಾರಗಳಿಗೆ ಇವೆಲ್ಲ ನಾವು ಅಡಿಕೆ ಮತ್ತು ವಿಳೆದೆಲೆನ ನಮ್ಮ ಸ್ವಂತ ಇದರಿಂದ ಇದು ಮಾಡ್ಕೊತೀವಿ. ಹೂವು ನಮ್ಮ ಮನೆಗಳಲ್ಲಿ ಪೂಜೆ ಅದು ಇದು ಹಬ್ಬ ಹರಿದಿನಗಳಿಗೆ ಇವೆಲ್ಲ ನಾವು ಜಾಸ್ತಿ ಕೊಳ್ಳೋಕೆ ಹೋಗೋದಿಲ್ಲ, ನಾವೇ ಬೆಳ್ಕೊತೀವಿ. IHR ಅಲ್ಲಿ ನಾವು ಬೇಕಾದ ಬೆಳೆಗಳಿಗೆ ಏನೋ ರೋಗ ಅದು ಇದು ಬಂತು ಅಂದರೆ IHRಗೆ ಹೋಗ್ತೀವಿ, ಇಲ್ಲ KVKಗೆ ಹೋಗ್ತೀವಿ. ಅಲ್ಲಿ ಅವರು ವಿಜ್ಞಾನಿಗಳು ಏನು ಹೇಳ್ತಾರೋ ಅದ್ರ ಪ್ರಕಾರ ನಾವು ಔಷಧಿಗಳನ್ನ ಕೊಡ್ತೀವಿ ಬೆಳೆಗಳಿಗೆ. ಆರ್ಗ್ಯಾನಿಕ್ಕು ಜಾಸ್ತಿ ಆರ್ಗ್ಯಾನಿಕ್ಗೆ ಇದು ಮಾಡ್ತಾಯಿದ್ದೀವಿ, ಫರ್ಟಿಲೈಸರ್ಸು ಸ್ವಲ್ಪ ಕಮ್ಮಿ ಮಾಡಿದ್ದೀವಿ. ಕೊಟ್ಟಿಗೆ ಗೊಬ್ಬರ ಅವು ಇವು ಜಾಸ್ತಿ ಇದು ಮಾಡ್ತಾಯಿದ್ದೀವಿ. ಆರ್ಗ್ಯಾನಿಕ್ಕಲ್ಲಿ ನಾವು ಜಾಸ್ತಿ ಮಾಡೋದ್ರಿಂದ ಭೂಮಿ ಫಲವತ್ತತೆ ಜಾಸ್ತಿ ಆಗುತ್ತೆ, ಮತ್ತು ಮಾರ್ಕೆಟಲ್ಲಿ ನಮಗೆ ಇದು ಬೇಡಿಕೆ ಜಾಸ್ತಿ ಇರುತ್ತೆ, ರೇಟು ನಮಗೆ ಜಾಸ್ತಿ ಕೊಡ್ತಾರೆ. ಇದಕ್ಕಿಂತ ಇದು ಫರ್ಟಿಲೈಸರ್ಸ್ಗಿನ್ನೂ ಸಾವಯವ ಕೃಷಿಗೆ ಒಂದು ಸ್ವಲ್ಪ ಆದ್ಯತೆ ಕೊಡ್ತಾರೆ. ನಮಗೆ ಆದ ಒಂದು ತಿಂಗಳಲ್ಲಿ ನಾವು 18ರಿಂದ 20 ಸಾವಿರದವರೆಗೂ ಆದಾಯ ಪಡಿತಿದ್ದೀವಿ. ಒಂದು ಖಾಸಗಿ ಕಂಪ್ನಿನಲ್ಲಿ ನಾನು ಕರ್ತವ್ಯ ನಿರ್ವಹಿಸಿದೆ. 25 ವರ್ಷ ಸರ್ವಿಸ್ ಮಾಡಿ ನಾನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ರು. ಅಲ್ಲಿ ನಾನು ಹೋಗೋದಿಲ್ಲ ಅಂದ್ಬಿಟ್ಟು ಇಲ್ಲೇ ನಾನು ತೋಟಗಾರಿಕೆ ಇದು ಮಾಡಬೇಕು ಅಂತಲೇ ಸಹ ಊರಲ್ಲಿ ವ್ಯವಸಾಯ ಮಾಡ್ಕೊಂಡು ಇದ್ದೀನಿ. ನಾನು ಅಲ್ಲಿ ಏನು ಸಂಪಾದನೆ ಮಾಡ್ತೆ ಅದಕ್ಕಿಂತ ಜಾಸ್ತಿ ಸಂಪಾದನೆ ಇಲ್ಲೇ ಮಾಡ್ತಾಯಿದ್ದೀನಿ. ಸಂತೋಷವಾಗಿದ್ದೀವಿ. ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ಇದೆ. ಉತ್ತರ ಒಳನಾಡಿನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಹಗರದಿಂದ ಸಾಧಾರಣವಾಗಿ ಮಳೆಯಾಗಲಿದೆ. ದಕ್ಷಿಣ ಒಳನಾಡಿನ ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಭಾರೀ ಮಳೆ ಹಾಗೂ ಉಳಿದ ಜಿಲ್ಲೆಗಳಲ್ಲಿ ಹಗರದಿಂದ ಸಾಧಾರಣವಾಗಿ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆಯ ವರದಿ ತಿಳಿಸಿದೆ. ರೈತ ಬಾಂಧವರೇ, ರಾಜ್ಯದಲ್ಲಿ ಕೆಲವು ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಇಂದು ನಡೆದಂತಹ ಧಾರಣೆ ವಿವರ ಹೀಗಿದೆ. ಟೊಮೆಟೊ ಕೋಲಾರದಲ್ಲಿ 500 ರೂಪಾಯಿಗಳಿಂದ 3,667 ರೂಪಾಯಿಗಳು, ಚಿಕ್ಕಮಗಳೂರಿನಲ್ಲಿ 2,272 ರೂಪಾಯಿಗಳಿಂದ 2,672 ರೂಪಾಯಿಗಳು, ರಾಮನಗರದಲ್ಲಿ 3,500 ರೂಪಾಯಿಗಳಿಂದ 4,000 ರೂಪಾಯಿಗಳು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. किसानों के हित में बड़ा कदम, प्रधानमंत्री कृषि सिंचाई योजना। हर खेत को पानी, प्रति बूंद अधिक उपज। सिंचाई के सही तरीकों और जल संरक्षण की नई तकनीकों के साथ बढ़ेगा जमीन का जल स्तर। जिला स्तर पर होंगी सिंचाई योजनाएं। असिंचित क्षेत्रों तक पानी पहुंचाकर बढ़ेगा उत्पादन। भारत सरकार की विशाल योजना प्रधानमंत्री कृषि सिंचाई योजना। ನಮಸ್ಕಾರ ರೈತ ಬಾಂಧವರೇ, ನೇರ ಫೋನ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಈ ಬಾರಿ ರಾಜ್ಯದಲ್ಲಿ ವಾಡಿಕೆಯ ಸಮಯದಲ್ಲಿ ಮಳೆಯೇನೋ ಆರಂಭ ಆಯಿತು, ಆದರೆ ಅದರ ಹಂಚಿಕೆ ಸಮರ್ಪಕವಾಗಿ ಆಗಿಲ್ಲ. ಕೆಲವು ಕಡೆ ಚೆನ್ನಾಗಿ ಮಳೆಯಾಗಿದೆ, ಕೆಲವು ಕಡೆ ಮಳೆ ಕುಂಠಿತವಾಗಿದೆ. ಇಂತಹ ಸನ್ನಿವೇಶದಲ್ಲಿ ರೈತರು ಯಾವ ಬೆಳೆ ಯೋಜನೆಯನ್ನು ಹಾಕಿಕೊಳ್ಳಬೇಕು, ಯಾವ್ಯಾವ ತಳಿಗಳನ್ನು ಅವರು ಬಿತ್ತನೆ ಮಾಡಬೇಕು ಎನ್ನುವುದರ ಕುರಿತು ಮಾಹಿತಿಯನ್ನು ನೀಡಿ ರೈತರ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಒಣ ಬೇಸಾಯ ಯೋಜನೆಯಲ್ಲಿ ಸಹ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ MN ತಿಮ್ಮೇಗೌಡ ಅವರು. ಅವರಿಗೆ ಕರೆಯನ್ನ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯುವುದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 08024542599, ಮತ್ತೊಂದು ಸಂಖ್ಯೆ 08023542699. ಕರೆ ಮಾಡುವ ರೈತ ಬಾಂಧವರಲ್ಲಿ ಒಂದು ವಿನಂತಿ, ದಯವಿಟ್ಟು ನಿಮ್ಮ ಪ್ರಶ್ನೆ ನೇರವಾಗಿರಲಿ, ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇರಲಿ, ಸಂಕ್ಷಿಪ್ತವಾಗಿರಲಿ, ಮುಂಗಾರು ಬೆಳೆಗಳ ಕುರಿತಾಗಿಯೇ ಇರಲಿ.
ನೀವು ಕರೆಯನ್ನು ಮಾಡುವಾಗ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಿಡಿ, ಸಂಪೂರ್ಣವಾಗಿ ಕಡಿಮೆ ಮಾಡಿಡಿ. ನಮಸ್ಕಾರ ಡಾಕ್ಟರ್ ತಿಮ್ಮೇಗೌಡರೇ, ಈ ಕಾರ್ಯಕ್ರಮಕ್ಕೆ ರೈತರ ಪರವಾಗಿ ಆತ್ಮೀಯ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ಈ ಬಾರಿ ರಾಜ್ಯದಲ್ಲಿ ವಿವಿಧ ಭಾಗಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಬಿತ್ತನೆ ಆಗಿದೆ ಇದುವರೆಗೆ? ನಮ್ಮ ಕರ್ನಾಟಕ ರಾಜ್ಯವನ್ನು ನಾವು ಗಮನಿಸೋದಾದರೆ ನಾವು ಬಹುತೇಕ 70 ಭಾಗದಷ್ಟು ಮಳೆ ಆಶ್ರಯದಲ್ಲಿ ನಾವು ವ್ಯವಸಾಯ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿದ್ದೀವಿ. ಈ ವರ್ಷದ ಮಳೆಯನ್ನು ತಾವಾಗಲೇ ವಿಶ್ಲೇಷಣೆ ಮಾಡಿದ್ರೆ ಪ್ರಾರಂಭ ಆಗ್ತಕ್ಕಂಥದ್ದು ಒಂದೆರಡು ದಿನ ಹೆಚ್ಚು ಕಡಿಮೆ ಆದ್ರೂ ಕೂಡ ಉತ್ತಮವಾಗಿ ಪ್ರಾರಂಭ ಆದ್ರೂ ಕೂಡ ಕೆಲವು ಭಾಗಗಳಲ್ಲಿ, ಉದಾಹರಣೆಗೆ ತಗೊಳ್ಳೋದಾದ್ರೆ ಧಾರವಾಡ, ಬೆಳಗಾಂ ಈ ಭಾಗದಲ್ಲಿ ನಮಗೆ ಮಳೆ ಉತ್ತಮವಾಗಿ ಆಗಿಲ್ಲ. ಅದೇ ನಿಮಗೆ ಬೀದೂರು, ರಾಯಚೂರು ಮತ್ತೆ ದಕ್ಷಿಣ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಉತ್ತಮವಾದಂಥ ಮಳೆ ಆಗಿದೆ. ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗೋದಾದ್ರೆ ಬಹುತೇಕ ಹೆಚ್ಚಿನ ಪ್ರದೇಶ ಹಿಂಗಾರಿ ಬೆಳೆಯನ್ನು ಹೊಂದತಕ್ಕಂಥ ಸನ್ನಿವೇಶ ಇದೆ. ಎಲ್ಲೆಲ್ಲಿ ಕೆಲವೊಂದು ಕಡೆ ಹತ್ತಿ, ತೊಗರಿ ಈ ತರದ ಬೆಳೆಗಳನ್ನು ಬಿಟ್ರೆ ಹಿಂಗಾರಿ ಬೆಳೆ ಪ್ರಮುಖವಾದಂಥ ಬೆಳೆಯಾಗಿರುತ್ತೆ. ಅದೇ ದಕ್ಷಿಣ ಕರ್ನಾಟಕ ಭಾಗಕ್ಕೆ ಬಂದ್ರೆ ನಮಗೆ ಮುಂಗಾರು, ಪೂರ್ವ ಮುಂಗಾರು ಮೇ ತಿಂಗಳಿನಲ್ಲೇ ಪ್ರಾರಂಭ ಆದಂಥದ್ದು ಉತ್ತಮವಾದಂಥ ಮಳೆ ಮೇನಲ್ಲಿ ಆಗಿದೆ. ಆದ್ರೆ ಮುಂಗಾರು ಸರಿಯಾದ ರೀತಿಯಲ್ಲಿ ಹಂಚಿಕೆ ಆಗಿಲ್ಲ. ಆ ಕಾರಣದಿಂದ ಒಟ್ಟಾರೆ ನಾವು ಈ ಒಂದು ಈಗ ಜೂನ್ ಅಂತ್ಯದ ಭಾಗಕ್ಕೆ ನಾವು ಏನ್ ಬಿತ್ತನೆ ಆಗ್ಬೇಕಿತ್ತು ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲಿ 70% ಮಾತ್ರ ಈಗ ನಮ್ಮಲ್ಲಿ ಬಿತ್ತನೆ ಆಗಿದೆ. ಇನ್ನೂ 30 ಭಾಗದಲ್ಲಿ ಅಂದ್ರೆ ನಮ್ಮ ಬಹುತೇಕ ಬಿತ್ತನೆ ಬರ್ತಕ್ಕಂಥದ್ದು ಜುಲೈ ತಿಂಗಳ ಆ ನಂತರ. ಆ ಕಾರಣದಿಂದ ಈಗ ಆಗ್ಬೇಕಾದಂತ ಬಿತ್ತನೆಯಲ್ಲಿ 70 ಭಾಗದಷ್ಟು ಬಿತ್ತನೆ ಆಗಿದೆ. ಇನ್ನು 30 ಭಾಗ ಬಿತ್ತನೆ ಆಗ್ಬೇಕಾಗಿದೆ. ಈಗೊಂದು ಕರೆ ಇದೆ, ಶಿಡ್ಲಘಟ್ಟದಿಂದ ಸುರೇಶ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಸುರೇಶ್ ಅವರೇ. ನಮಸ್ತೆ ಸರ್. ಪ್ರಶ್ನೆ ಸರ್, ನಾವು ಶಿಡ್ಲಘಟ್ಟ ತಾಲೂಕು ಮುಗ್ಲಸಿ ಗ್ರಾಮದಿಂದ. ಸರ್, ಅದು ನಾವು MR1 ರಾಗಿ ತಳಿ ಬಿತ್ತನೆ ಮಾಡಿದೀವಿ, 10 ದಿವಸ ಆಯ್ತು. ಓಕೆ. ಮಳೆಗಳು ಇನ್ನ ಆಗ್ತಾ ಇಲ್ಲ ನಮ್ ಕಡೆ. ಓಕೆ. ನಮ್ಗೆ GKVK ಅಲ್ಲಿ ಬಿತ್ತನೆ ಮಾಡಕ್ ಹೇಳಿದ್ರು, ಸೊ ನಾವು ಬಿತ್ತನೆ ಮಾಡ್ಬಿಟ್ಟಿದೀವಿ. ಏನ್ ಮಾಡಬೇಕು? ಓಕೆ. ಈಗ ಸುರೇಶ್ ಅವರೇ ನಮಸ್ಕಾರ ನಿಮ್ಗೂ. ಓಕೆ. ಈಗ ನಮ್ಮಲ್ಲಿ MR1 ತಳಿಯನ್ನ ಅಂದ್ರೆ ಅದು ದೀರ್ಘಾವಧಿ ರಾಗಿ ತಳಿ ಆಗಿರುತ್ತೆ. ಇದನ್ನ ಬಿತ್ತನೆ ಮಾಡೋದಕ್ಕೆ ಈಗ ಪ್ರಸಕ್ತವಾದ ಸಮಯ ಆಗಿದೆ. ನಾವು ಮುಂಗಾರು ಪ್ರಾರಂಭ ಆಗ್ತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಆಗಿದೆ ಅಂತ ಅಂದ್ವಿ, ಬಟ್ ಹಂಚಿಕೆ ಆಗೋ ರೀತಿಯಲ್ಲಿ ಸ್ವಲ್ಪಷ್ಟು ವ್ಯತ್ಯಾಸಗಳನ್ನ ನಾವು ನೋಡಿದ್ವಿ. ಮತ್ತೆ ಇವತ್ತು ಕೂಡ ನಮ್ಮ ಹವಾಮಾನ ಒಂದು ಇದನ್ನು ನೋಡೋದಾದ್ರೆ, ಮುನ್ಸೂಚನೆಯನ್ನು ನೋಡೋದಾದ್ರೆ ಇವತ್ತು ನಾಳೆನಲ್ಲಿ ಉತ್ತಮವಾದಂಥ ಮಳೆ ದಕ್ಷಿಣ ಒಳನಾಡಿನ ಭಾಗದಲ್ಲಿ ಆಗುತ್ತೆ ಅಂತಕ್ಕಂಥ ಸೂಚನೆ ಇದೆ. ಆ ಕಾರಣದಿಂದ ನೀವು ಬಿತ್ತನೆ ಮಾಡಿದ್ರೂ ಕೂಡ ನಿಮ್ಮ ಬೀಜ ಯಾವುದೇ ತೊಂದರೆ ಆಗಿರೋದಿಲ್ಲ. 10-12 ದಿನಗಳಲ್ಲಿ ಮತ್ತೆ ಮೊಳಕೆ ಬರುತ್ತೆ. ತಾವು ಸ್ವಲ್ಪ ಕಾದು ತಮ್ಮ ಉತ್ತಮ ಬೆಳೆಯನ್ನು ತಗೋಬಹುದು. ಧನ್ಯವಾದಗಳು ಸುರೇಶ್ ಅವರೇ. ಈಗ ಕೂಡ್ಲಿಗೆಯಿಂದ ಸೋಮಣ್ಣ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಸೋಮಣ್ಣ ಅವರೇ. ಸೋಮಣ್ಣ ಅವರೇ, ಪ್ರಶ್ನೆ ಕೇಳಿ. ಸರ್, ನಮ್ದು ಈರುಳ್ಳಿ ಈಗ ಫಸ್ಟ್ನೇದು ಒಂದು ತಿಂಗಳು 20-22 ದಿನ ಆಗಿದೆ. ಅದು ಏನಾಗಿದೆ ಅಂದ್ರೆ ನಮ್ಗೆ ಎಷ್ಟು ನಾವು ಔಷಧ ಹೊಡೆದ್ರು ಕೂಡ ಕಂಟ್ರೋಲ್ ಆಗ್ತಾ ಇಲ್ಲ. ಯಾವ ಬೆಳೆ ಸೋಮಣ್ಣ ಅವರೇ? ಈರುಳ್ಳಿ ಬೆಳೆಗೆ. ಅಲ್ಲ, ಏನು ರೋಗದ ಬಾಧೆ ಬಂದಿದೆ ಅಂತ ಏನಾದ್ರು ಸರ್? ಕುಡಿ ಬಾಡ್ತಾ ಇದೆ. ಕುಡಿ ಬಾಗ್ತಾ ಇದೆಯಾ? ಬಾಡ್ತಾ ಇದೆ. ಓಕೆ. ಕೊರಜಿನು ಮತ್ತೆ ಇದು ಪ್ರೆಷರ್ ಏನೇನ್ ಬೇಕೋ ಅದೆಲ್ಲ ಕಂಟ್ರೋಲ್ ಮಾಡಿದ್ರು ಕೂಡ ಕಂಟ್ರೋಲ್ ಆಗ್ತಾ ಇಲ್ಲ ಅದು. ಇಲ್ಲ, ನೀವು ಹೇಳ್ತಾ ಇರ್ತಕ್ಕಂಥ ಚಿಹ್ನೆ ಇಲ್ಲಿ ಇದಾಗ್ತಾ ಇಲ್ಲ. ನೀವು ಪಕ್ಕದಲ್ಲೇ ಇರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನೀವು ಒಂದು ಸ್ಯಾಂಪಲ್ ಅನ್ನು ತೆಗೆದುಕೊಂಡೋಗಿ ನೀವು ಅಲ್ಲಿ ಪರೀಕ್ಷೆ ಮಾಡಿಸಿ ಸೂಕ್ತವಾದಂಥ ರಾಸಾಯನಿಕ ಸಿಂಪಡಣೆ ಮಾಡೋದಕ್ಕೆ ಒತ್ತು ಕೊಡಬೇಕಾಗುತ್ತೆ. ಧನ್ಯವಾದಗಳು ಸೋಮಣ್ಣ ಅವರೇ. ಈಗ KR ನಗರದಿಂದ ರೈತ ಬಾಂಧವರು ಕರೆ ಮಾಡಿದ್ದಾರೆ. ನಮಸ್ಕಾರ. ಅದೇ ಅವರು ಕೃಷಿ ದರ್ಶಕ ಅವ್ರ ಕೈಲಿ ಮಾತಾಡ್ಬೇಕಾಯ್ತು. ಬಾರಿ ರೋಗದ ಮಾತಾಡಿ ಕೇಳ್ತಾ ಇದೆ. ಮಾತಾಡಿ. ನಮಸ್ಕಾರ ಹೇಳಿ. ನಮಸ್ಕಾರ. ನಮಸ್ಕಾರ ಸರ್, ನಮ್ಮ ಹೆಸರು ಯೋಗೇಶ್ ಅಂತ ಹೇಳಿ. ಯೋಗೇಶ್ ಅವರ ಪ್ರಶ್ನೆ ಕೇಳಿ. ಸರ್, ಈಗ ಅದು ಶುಂಠಿ ಹಾಕಿ 3 ತಿಂಗಳಾಗಿದೆ. ಈಗ ಒಂದಡಿ 1.5 ಅಡಿ ಅಷ್ಟು ಹೈಟ್ ಇದೆ ಸರ್. ಒಂಥರ ಬಡ್ಡೆ ಎಲ್ಲ ಕಪ್ಪಾಗಿ ಒಂದ್ ಸ್ವಲ್ಪ ಕೊಳೆಯ ರೋಗದ ತರ ಒಣಗಿ ಸಾಯ್ತಾ ಐತೆ ಸರ್. ಓಕೆ. ನಿಮ್ಮಲ್ಲಿ ಈಗ ಕೊಳೆ ರೋಗದ ಬಾಧೆ ಇದ್ರೆ ಬಹುಶಃ ನಿಮ್ಮಲ್ಲಿ ಮಳೆ ಜಾಸ್ತಿ ಆಗಿದೆಯಾ ಸ್ವಲ್ಪ? ಸರ್, ಇವಾಗ ಏನಿಲ್ಲ. ಓಕೆ. ಮಳೆ ಜಾಸ್ತಿ ಆದಂತ ಸಂದರ್ಭದಲ್ಲಿ ಅದು ಹರಡುವಂತ ಸಾಧ್ಯತೆ ಇರುತ್ತೆ. ಅದಕ್ಕೆ ನೀವು ಸೂಕ್ತವಾದಂಥ ಬ್ಲೈಟಾಕ್ಸ್ ಅಂತಕ್ಕಂಥ ಒಂದು ರಾಸಾಯನಿಕವನ್ನ ಡ್ರೆಂಚ್ ಮಾಡೋದ್ರ ಮುಖಾಂತರ ನೀವು ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಿಮಗೆ ಕೊಳೆ ರೋಗ ಆದರೆ ಶಿಲಿಂದ ಪಕ್ಕದಲ್ಲೇ ಇರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ದಯವಿಟ್ಟು ಒಂದು ನಿಮ್ಮ ಸ್ಯಾಂಪಲ್ ಅನ್ನು ತೆಗೆದುಕೊಂಡೋಗಿ ತೋರಿಸೋದು ಸೂಕ್ತ ಆಗುತ್ತೆ. ಧನ್ಯವಾದಗಳು ಯೋಗೇಶ್ ಅವರೇ. ಈಗ ಮಂಡ್ಯದಿಂದ ಶಿವರಾಮೇಗೌಡ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ಮಂಡ್ಯ ಜಿಲ್ಲಾ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ
ಮಳೆ ಕಡಿಮೆ ಇದೆ, ಇನ್ನು ಮಳೆ ಆಗಿಲ್ಲ, KRS ತುಂಬಿಲ್ಲ. ಹೌದು. ನಾವು ಯಾವ ಬೆಳೆಗಳನ್ನ ಬೆಳೆಯೋದಕ್ಕೆ ಸೂಕ್ತ? ಕೀಲಾರು ಶಿವರಾಮೇಗೌಡರು ಅಂತ ಕತ್ತೀನಿ, ದಯವಿಟ್ಟು. ನಮಸ್ಕಾರ ಶಿವರಾಮೇಗೌಡ್ರೆ. ಹೌದೌದು, ನಮಸ್ಕಾರ. ಓಕೆ, ನಾವು ಕೂಡ ಮಂಡ್ಯ ಜಿಲ್ಲೆನವ್ರೆ. ಈಗ ಮಂಡ್ಯ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಕೊಡಗಿನಲ್ಲಿ ಇವತ್ತಿನಿಂದ ಸ್ವಲ್ಪ ಮಳೆ, ನಿನ್ನೆಯಿಂದ ಸ್ವಲ್ಪ ಮಳೆ ಉತ್ತಮವಾಗಿ ಆಗ್ತಾ ಇದೆ. ಈಗಲೂ ಕೂಡ ನಮಗೆ 67.9 ಅಡಿ ನೀರಿನ ಮಟ್ಟವನ್ನು ನಾವು ನೋಡಿದ್ದೀವಿ. ಬಟ್ ಇಷ್ಟರಲ್ಲಿ ನಮಗೊಂದು 90-95 ಅಡಿಯಷ್ಟು ನೀರು ಬರಬೇಕಿತ್ತು. ಬಟ್ ಅಲ್ಲಿ ಕೊಡಗಿನಲ್ಲಿ ಉತ್ತಮವಾದಂಥ ಮಳೆ ಆಗಲಿಲ್ಲ. ಬಹುಶಃ ಈಗೇನಾದರೂ ನಮ್ಗೆ ಉತ್ತಮ ಮಳೆ ಆದ್ರೂ ಕೂಡ ಮುಂದೆ ಜುಲೈ ಕೊನೆಯ ಭಾಗಕ್ಕೆ ಅಥವಾ ಆಗಸ್ಟ್ 15ರ ಸಮೀಪದಲ್ಲೇ ನಮಗೆ KRS ಅಣೆಕಟ್ಟೆ ತುಂಬತಕ್ಕಂಥದ್ದು. ಮಳೆ ತಡವಾಗಿ, ಕೆರೆಗೆ ನೀರು ಬರ್ತಕ್ಕಂಥದ್ದು ತಡವಾಗಿ, ಬಿತ್ತನೆ ಮಾಡೋ ಸಮಯ ತಡವಾದರೆ, ಈಗ ಕಳೆದ ಸಾಲಿನಲ್ಲೇ ತಾವೇನು ಮಾಡಿದ್ರಿ, ಮಧ್ಯಮಾವಧಿ ತಳಿಗೆ ಹೆಚ್ಚು ಒತ್ತನ್ನು ಕೊಟ್ರಿ. ಓಕೆ, ಆ ರೀತಿ ಭತ್ತದಲ್ಲಿ ಮಧ್ಯಮಾವಧಿ ತಳಿಗಳಾದಂಥ MTU 1010 ಇರ್ಬೋದು, 1001 ಇರ್ಬೋದು, ಈ ಥರದ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ಬಿತ್ತನೆ ಸಮಯಕ್ಕೆ ಸರಿಯಾಗಿ ನಾವು ತಳಿಯನ್ನು ಜೋಡಿಸ್ಕೊಂಡ್ರೆ ಉತ್ತಮ ಬೆಳೆಯನ್ನು ತಗೋಬೋದು. ಧನ್ಯವಾದಗಳು ಶಿವರಾಮೇಗೌಡ ಅವರೇ. ಈಗ ಇನ್ನು ಮುಂದೆ ಬಿತ್ತನೆ ಮಾಡಬೇಕಾದ ಪ್ರದೇಶದಲ್ಲಿ ಬಿತ್ತನೆ ಪೂರ್ವ ಚಟುವಟಿಕೆಗಳನ್ನು ಏನು ಕೈಗೊಳ್ಳಬಹುದು? ಬಿತ್ತನೆ ಮಾಡೋದಕ್ಕಿಂತ ಮುಂಚಿತವಾಗಿ ಬಹುಶಃ ನಮ್ಮ ಕೇಂದ್ರ ಸರ್ಕಾರದ ಮಣ್ಣು ಆರೋಗ್ಯ ಅಭಿಯಾನದಡಿ ಮಣ್ಣು ಪರೀಕ್ಷೆಯನ್ನು ಮಾಡಿ ಹಲವಾರು ರೈತರಿಗೆ ಮಣ್ಣಿನ ಆರೋಗ್ಯದ ಚೀಟಿಯನ್ನು ನೀಡಿದ್ದಾರೆ. ಆ ಚೀಟಿಗೆ ಅನುಗುಣವಾಗಿ ಬೆಳೆಯನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಒಂದು ಅಂಶ ಆದರೆ,